ವಿಜಯ್, ಹಾ ನೀನಿನ್ನೂ ರೆಡಿ ಆಗ್ಲಿಲ್ವಾ? ಎಲ್ಲಿಗಮ್ಮ? ಇವತ್ ಪಾರ್ಟಿ ಅಂತ ನೆನ್ನೆನೆ ಹೇಳಿದ್ನಲ್ಲ ಚಿನ್ನ. ಓ ಅದಾ, ಇಲ್ಲಮ್ಮ ನಾನ್ ಬರಲ್ಲ. ಅಲ್ವೋ, ನಿನ್ನ ತಪ್ಪದೆ ಕರ್ಕೊಂಡ್ ಬಾ ಅಂತ ಸುರೇಶ್ ಅಂಕಲ್ ಒಂದ್ 20 ಸಾರಿ ಹೇಳಿದ್ದಾರೆ. ಎಕ್ಸಾಮ್ ಹತ್ರ ಬರ್ತಾ ಇದೆಯಪ್ಪ, ನಾನ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ಒಂದ್ ಸ್ವಲ್ಪ ಹೊತ್ತಷ್ಟೇ ಬಂದ್ಬಿಡೋಣ. ಪ್ಲೀಸ್ ಮಾ. ಹೇಳಿದ್ ಮಾತೆ ಕೇಳಲ್ಲ. ವಿಜಯ್, ಹಿಂಗ್ ಅಲ್ಲಾಕು. ನಿಮ್ ಸಪೋರ್ಟೆ ಜಾಸ್ತಿ ಆಯ್ತು ಅವನಿಗೆ. ಏನಾದ್ರೂ ಮಾಡ್ಕೊಡಿ. ನನ್ ಸಪೋರ್ಟಾ? ವಿಜಯ್, ಹ್ಯಾವ್ ಫನ್. ಡೋಂಟ್ ಮಿಸ್ ಯೂಸ್ ಇಂಟರ್ನೆಟ್. ಇಲ್ಲಪ್ಪ. ನಿನ್ ಕಣ್ ಬಿತ್ತಾ? ಇನ್ನಷ್ಟೇ ಕತೆ. ನನಗ್ ಸೊಸೆ ಹುಡ್ಕೋ ಯೋಚನೆ ತಪ್ತು. ಹೌದು ರೀ, ನಮ್ ವಿಜಯ್ಗೆ ಈ ಹುಡುಗಿ ಒಳ್ಳೆ ಜೋಡಿ. ಇವ್ರಿಬ್ರಿಗೂ ಮದ್ವೆ ಮಾಡ್ಬಿಟ್ರೆ ಜೀವನ ಪೂರ್ತಿ ಸಂತೋಷವಾಗಿರ್ತಾರೆ. ನಮ್ಮಿಬ್ರಿಗೂ ಇಷ್ಟ ಆಯ್ತು, ವಿಜಯ್ಗೂ ಇಷ್ಟ ಆಗ್ಬೇಕಲ್ಲ ರೀ. ಹುಡುಗಿನ ನೋಡ್ತಿದ್ದ ಹಾಗೆ ನಿಮ್ ಮಗ ಫ್ಲಾಟ್ ಆಗ್ಬಿಡ್ತಾನೆ. ಆ ಹುಡುಗಿ ಅಷ್ಟು ಸ್ವೀಟ್. ನನ್ ಮಗ ತುಂಬಾ ಹಾಟ್. ಬಾಯಿ ಮುಚ್ಕೊಂಡ್ ಮಾಡಿರಿ. ಹೋಗೋಣ. ಬರ್ತೀನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಒಳ್ಳೇದು. ಸೂರ್ಯ, ಬರ್ತೀನಪ್ಪ. ನಿನಗೇನು ಇಷ್ಟ ಅವಸರ? ನಿನಗೆ ಗೊತ್ತಲ್ಲಪ್ಪ, ಆಫೀಸ್ ಕೆಲಸ. ಸರಿ ಸುಧಾ, ಬಿಟ್ಟು ಬರ್ತೀನಿ. ಬರ್ತೀನಮ್ಮ. ನಮಸ್ಕಾರ. ಬರ್ತೀವಿ. ಹೇಗಿತ್ತಪ್ಪ ಪಾರ್ಟಿ? ಎಂಜಾಯ್. ಹಲೋ. ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ ಇತ್ತಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ನಿಮ್ಮ ಕೊನೆ ವೆಡ್ಡಿಂಗ್ ಆನಿವರ್ಸರಿ. ಯಾರು ನೀನು? ನಿನ್ನ ಗಂಡನ ಪಾಲಿನ ಯಮ. ಅರ್ಥ ಆಗ್ಲಿಲ್ವಾ? ಆದಷ್ಟು ಬೇಗ ನಿನ್ನ ಗಂಡನ್ನ ಮೇಲೆ ಕಳಿಸ್ತೀನಿ. ನೀನ್ ನೋಡಿದ್ಯಾ? ಈಗ ಹೇಗಿದ್ದೀರಾ? ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ವಾ? ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಕಂಟಿನ್ಯೂ ಮಾಡಿ. ಆಯ್ತು ಡಾಕ್ಟ್ರೆ. ಕಂಟ್ರೋಲ್ ಆಗದಿದ್ರೆ ಆಪರೇಷನ್ ಮಾಡ್ತೀನಿ. ನಾನಿನ್ ಹೊರಡ್ತೀನಿ. ಏನಾದರೂ ಇದ್ರೆ ಫೋನ್ ಮಾಡಿ. ಆಯ್ತು. ನಿಮ್ಗೆ ಆಗ್ಬೇಕು ಪೊಲೀಸ್ ಕೆಲಸ, ರಿಸೈನ್ ಮಾಡ್ಬಿಡಿ. ನೋಡಿ, ನಾನು ಹೇಳ್ದಾಗ ರಿಸೈನ್ ಮಾಡ್ಬಿಟ್ಟು ಇನ್ನೊಂದು ವಾರದಲ್ಲಿ ನಂದಿನಿಗೆ ಮದುವೆ ಮಾಡ್ಬಿಡಿ. ನೀವೇನಾದ್ರೂ ಅವಳಿಗೆ ಮದುವೆ ಮಾಡ್ತಿದ್ರೆ ನನ್ ಸಾವು ನೋಡ್ತೀರಾ. ಅರ್ಥಲ್ದೆ ಮಾತಾಡ್ಬೇಡ. ಯಾಕಷ್ಟು ಹಠ ಮಾಡ್ತಾ ಇದೀಯಾ? ನನಗೆ ಆಪರೇಷನ್ ಆದ್ರೆ ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ನೀವು ಹೊರಗಡೆ ಹೋದ್ರೆ ವಾಪಸ್ ಮನೆಗೆ ಬರ್ತೀರೋ ಇಲ್ವೋ ಗೊತ್ತಿಲ್ಲ. ಆ ಫೋನ್ ಕಾಲ್ ಬಂದಾಗಿಂದ ನನ್ ಮಗಳಿಗೆಲ್ಲ ಅನಾಥಳಾಗ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ಸುಧಾ, ನೀನ್ ಭಯ ಪಡ, ಏನೂ ಆಗಲ್ಲ. ನಾ ಭಯ ಪಡ್ತಾ ಇದ್ದೀನೋ, ನಿಮಗ್ ತೊಂದರೆ ಕೊಡ್ತಾ ಇದ್ದೀನೋ, ಹುಚ್ಚಿ ಹಾಗಾಡ್ತಿದ್ದೀನೋ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಇನ್ನೊಂದು ವಾರದಲ್ಲಿ ನನ್ನ ಮಗಳ ಮದುವೆ ಮಾಡ್ತಿದ್ರೆ ಟ್ಯಾಬ್ಲೆಟ್ ಅಲ್ಲ, ಒಂದು ಹನಿ ನೀರು ಕುಡಿಯೋದಿಲ್ಲ.
ಸುರೇಶ್, ಅಜಯ್ ಕೂತ್ಕೋ. ಯಾಕೋ ಡಲ್ಲ ಕೂತಿದ್ಯಾ? ಏನು ಅಂತ ಹೇಳ. ಏನಾಯ್ತು ಅಂತ ಹೇಳೋ. ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನ್ ಮಾಡೋದಕ್ಕೂ ಬೇಜಾರಾಗ್ಬಿಟ್ಟಿದೆ. ಮನೇಲಿ ನನ್ನ ಹೆಂಡತಿ ಆ ಫೋನ್ ಕಾಲ್ ಬಂದಾಗಿಂದ ನನ್ ಮಗಳಿಗೆಲ್ಲ ಅನಾಥಳಾಗ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನನ್ ಮಗಳ ಮದುವೆ ಮಾಡ್ತಿದ್ರೆ ಟ್ಯಾಬ್ಲೆಟ್ ಅಲ್ಲ, ಒಂದ್ ಹನಿ ನೀರು ಕುಡಿಯೋದಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ಮಗಳಿಗೆ ಮದ್ವೆ ಮಾಡಿದ್ರೆ ಆಯ್ತು. ಮುಂದಿನ ತಿಂಗಳು ಅವಳು ಫೈನಲ್ ಎಕ್ಸಾಮು. ಮದ್ವೆ ಆದ್ಮೇಲೆ ಎಕ್ಸಾಮ್ ಬರ್ದ್ರಾಯ್ತು. ಯಾರು ಬೇಡ ಅಂತಾರೆ? ನಮ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ನಮಗ್ ಹೊಂದ್ಕೊಡಂತ ಹುಡುಗ ಸಿಗಬೇಕಲ್ಲ. ನನ್ ಮಗನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೈಸ್ ಗಾಯ್, ವೆರಿ ಆಕ್ಟಿವ್ ಹುಡುಗ ಅಂದ್ರೆ ಹೌದು ಕಣ. ನಂದಿನಿ ಅಂದ್ರೆ ನನಗೂ ಇಷ್ಟ. ನನ್ನ ಹೆಂಡತಿಗಂತೂ ತುಂಬಾ ಇಷ್ಟ. ನಂದಿನಿ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ? ಥ್ಯಾಂಕ್ಸ್ ಕಣ, ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಏನು ನನಗ್ ಮದ್ವೆನಾ? ಯಾಕೆ? ಇದಕ್ ಮುಂಚೆ ಮದುವೆ ಅಂದ್ರೆ ಕುಣಿತಾ ಇದ್ದೆ, ಈಗ ಬಿಲ್ಡಪ್ಪ. ಅಪ್ಪ ಒಂದ್ ನಿಮಿಷ. ಏ ವಿಜಯ್, ಲೋ ಮಗ, ನಂಗ್ ಮದ್ವೆ ಕಣೋ. ಆನಂದ ಉಕ್ಕಿ ಹರಿತಾ ಇದೆ. ಏನಾಯ್ತು ನಿನಗೆ? ಅಲ್ಲ, ಈ ವಯಸ್ಸಿಗೆ ಮದ್ವೆ ಅಂದ್ರೆ ಹೇಗ್ ಡ್ಯಾಡಿ? ಇನ್ನೇನು ಮುದ್ಕಾದ್ಮೇಲೆ ಆಗ್ತೀಯಾ? ಹಲೋ, ಇದೇ ರೈಟ್ ಏಜು ಫಾರ್ ಮ್ಯಾರೇಜ್. ಕಾಲೇಜು ಮದುವೆ ಆದ್ಮೇಲೆ ಕಾಲೇಜ್ಗೆ ಹೋಗ್ಬೋದಲ್ಲ. ನನ್ಗೀಗ್ಲೇ ಮದ್ವೆ ಬೇಡ ಡ್ಯಾಡಿ. ಈ ಮದುವೆ ನಿನಗೋಸ್ಕರ ನನಗೋಸ್ಕರ ಅಲ್ಲಮ್ಮ, ನಿಮ್ಮ ಅಮ್ಮನಿಗೋಸ್ಕರ. ಅವ್ರ ತಾಯಿಗೋಸ್ಕರ ನಾನೇನಕ್ ಮದ್ವೆ ಆಗ್ಬೇಕು? ವಿಜಯ್, ಅವ್ರ ತಾಯಿಗೋಸ್ಕರ ಅಲ್ಲ, ನಿನ್ ತಾಯಿಗೋಸ್ಕರ ನಿಮ್ ಮದ್ವೆ ಆಗ್ಲೇಬೇಕು. ಯಾಕೆಂದ್ರೆ ಆ ಹುಡುಗಿ ನನಗ್ ತುಂಬಾ ಇಷ್ಟ ಆಗಿದ್ದಾಳೆ. ಬೈ ಚಾನ್ಸ್ ನನ್ಗೆ ಇಷ್ಟ ಆಗದೆ ಇದ್ರೆ? ನನಗೆ ನಿಮ್ಮ ಅಮ್ಮನಿಗೆ ಇಷ್ಟ ಆದ್ಮೇಲೆ ನಿನಗೆ ಹೇಗೆ ಇಷ್ಟ ಆಗಲ್ಲ ಹೇಳು? ನಿಮ್ಮಿಬ್ಬರಿಗೂ ಇಷ್ಟ ಆದ್ರೆ ನನಗೂ ಇಷ್ಟ ಆಗ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದೆಯಾ? ಮೊದ್ಲು ಹುಡುಗಿ ನೋಡು, ಆಮೇಲೆ ಮಾತಾಡು. ಸರಿ, ನೋಡ್ತೀನಿ. ಏಯ್, ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಡ ಕಣೋ. ಮೊದ್ಲು ಫೋನ್ ನಂಬರ್ ಕೊಡ್ತೀನಿ, ಮಾತಾಡು, ಆಮೇಲೆ ಮೀಟ್ ಮಾಡು. ಸರಿ. ಹಲೋ, ಯಾರು? ನಾನು ನಿಮ್ ತಂದೆ ಫ್ರೆಂಡ್ ACP ಅಜಯ್ ಅವ್ರ ಮಗ. ನಾನು DCP ಸುರೇಶ್ ಅವ್ರ ಮಗಳು. ಹಾಯ್. ಹಾಯ್. ನಿಮ್ಮನ್ನೊಂದ್ಸಲ ಮೀಟ್ ಮಾಡ್ಬೋದಾ? ಡೆಫಿನೆಟ್ಲಿ. ಇವತ್ತು? ಓಕೆ, ನಮ್ಮ ಮನೆಗ್ ಬರ್ತೀರಾ? ಇಲ್ಲ ಇಲ್ಲ, ಬೇಡ ಬೇಡ ಬೇಡ. ನಾನೇ ನಿಮ್ಮನೆಗ್ ಬರ್ಲಾ? ಅಯ್ಯೋ ಇಲ್ಲ, ಪರವಾಗಿಲ್ಲ. ಇಲ್ಲ, ದೇವಸ್ಥಾನದಲ್ಲಿ ಮೀಟ್ ಮಾಡೋಣವಾ? ದೇವಸ್ಥಾನದಲ್ಲ, ಅದು ಮದ್ವೆ ಆದ್ಮೇಲೆ ಹೋಗೋ ಜಾಗ. ನೀವ್ ತುಂಬಾ ಫಾಸ್ಟ್. ಅಯ್ಯೋ, ನಾನ್ ಆತರ ಅಲ್ಲ. ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿರೇ ಫಾಸ್ಟ್ ಅಂತಾರೆ. ಸರಿ, ಅದ್ಬಿಡಿ. ಕಾಫಿ ಡೇಲ್ ಭೇಟಿ ಆಗೋಣ. ಓಕೆ, ಆಲ್ ರೈಟ್ ದೆನ್. ಶಾರ್ಪ್ 4 o'clock, ಆಟಿನಗರ್ ಕಾಫಿ ಡೇ. ಓಕೆ. ಒಂದ್ ಸೆಕೆಂಡ್, ನಿಮ್ಮನ್ನ ಗುರುತಿಡಿಯೋದು ಹೇಗೆ? ನೀವ್ ಸಲ್ಮಾನ್ ಖಾನ್ ನೋಡಿದೀರಾ? ಹಾ. ಸೇಮ್ ಫಿಸಿಕ್. ಹೌದಾ? ನೋ ಡೌಟ್. ಶಾರುಖ್ ಖಾನ್ ನೋಡಿದೀರಾ? ಏಯ್, ಸೇಮ್ ಎನರ್ಜಿ. ವಾಟ್? ರಿತಿಕ್ ರೋಷನ್ ನೋಡಿದೀರಾ? ಸೇಮ್ ಚಾರ್ಮ್. ಹಾಗಾದ್ರೆ ನೀವು ಕೂಡ ನನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಯಾಕೆಂದ್ರೆ ನಂದು ಪ್ರೀತಿ ಜಿಂತಾ ಫೇಸು, ಐಶ್ವರ್ಯ ರಾಯ್ ಐಸು ಅಂಡ್ ರಾಣಿ ಮುಖರ್ಜಿ ನೋಸು. ನಿಮ್ಮನ್ನ ಈಗ್ಲೇ ನೋಡ್ಬೇಕು ಅನ್ಸ್ತಾ ಇದೆ. ನನಗೂ ಅಷ್ಟೇ. ಬಾಯ್. Excuse me, can I take the order, please? No, it's all right. I'm waiting for somebody. Thank you. That's okay. Yeah. ಈ ಮೆಂಟ್ಲಿ ಯಾಕೆ ಬಂದಿದ್ದಾನಿಲ್ಲಿ? ಇಲ್ಲೂಜ್ ಯಾಕೆ ಬಂದ್ಲು ಇಲ್ಲಿಗೆ? ಬಂದಿದ್ದು ಒಳ್ಳೇದೇ ಆಯ್ತು. ನನ್ ಮದ್ವೆ ಆಗೋ ಹುಡುಗ ಬರ್ತಾನೆ, ಅವನು ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯಿ. ನನ್ನ ಹುಡುಗಿ ಬರ್ಲಿ, ಅವಳನ್ನ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು ಇವಳು.
ಹಲೋ, ಹಾಯ್, ಎಲ್ಲಿದ್ದೀರಾ? ಕಾಫಿ ಡೇಲಿ. ಕಾಫಿ? ನಾನು ಕಾಫಿ ಡೇಲೇ ಇದ್ದೀನಲ್ಲ, ಬಂದ್ ಅರ್ಧ ಗಂಟೆ ಆಯ್ತು. ಏನ್ ಡ್ರೆಸ್ ಹಾಕಿದ್ದೀರಾ? ರೆಡ್ ಜಾಕೆಟ್ ಅಂಡ್ ಬ್ಲಾಕ್ ಜೀನ್ಸ್. ರೆಡ್ ಜಾಕೆಟ್ ನೀನಾ? ನೀನಾ? ನೀನ್ ಶಾರುಖ್ ಖಾನಾ? ನೀನ್ ಪ್ರಿಯಾಂಕಾ ಚೋಪ್ರಾನಾ? ನೀನ್ ಋತಿಕ್ ರೋಷನ್? ನೀನ್ ಪ್ರೀತಿ ಜಿಂತಾನಾ? ನಾಚಿಕೆ ಆಗಲ್ವೇನೋ ನಿನ್ಗೆ? ನಿನಗ್ ನಾಚಿಕೆ ಆಗ್ಬೇಕು, ನಿಮ್ಮ ಅಪ್ಪಂಗ್ ನಾಚಿಕೆ ಆಗ್ಬೇಕು. ನನ್ನಂತ ಸ್ಮಾರ್ಟ್ ಹುಡುಗನ್ನ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಹೋಗಲು. ನಿನ್ನ ಮದ್ವೆ ಆಕಿಂತ ಯಾವ್ದಾದ್ರು ಕಾಂಜಿ ಪಿಂಜಿನ್ ಮದ್ವೆ ಆಗದ್ ವಾಸಿ. ನಿನ್ನನ್ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಬಿಖಾರಿನ ಮದ್ವೆ ಆಗೋದ್ ಬೆಟರ್. ಜಾಸ್ತಿ ಮಾತಾಡಿದ್ರೆ ಕತ್ತಿ ಸಿಕ್ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ಎಲ್ಲಿ ಮುಟ್ಟು ನೋಡೋಣ. ನೀನ್ ಮುಟ್ಟು ನೋಡೋಣ. ಅಚ್ಚಿ, ನಿನ್ನ ಮುಟ್ಟಿದ್ರೆ ಯಾವ್ದಾದ್ರು ರೋಗ ಅಂಟ್ಕೊಳುತ್ತೆ. ಹೋಗಲೇ ಡೌರಾಣಿ. ಹೋಗಲು ಕಂತ್ರಿ. ಕಂತ್ರಿ? ನೋಡು, ಇವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ನೀನು ಅಷ್ಟೇ. ಏನೇ ಅಷ್ಟೇ ಗಿಷ್ಟೇ ಅಂತ ಇದ್ಯಾ? ಏನ ಏನೇ? ನೋಡಿ ಸರ್, ನೀವೆಲ್ಲ ಯಾರೋ ನನಗೆ ಗೊತ್ತಿಲ್ಲ ಸರ್. ನನ್ನ ಏನಕ್ಕೆ ಕಿಡ್ನಾಪ್ ಮಾಡಿದ್ರೆ ನನಗ್ ಬೇಕಾಗಿಲ್ಲ. ಆದ್ರೆ ಈ ರಾಕ್ಷಸಿ ಜೊತೆ ಮಾತ್ರ ನನ್ನ ಇರಿಸ್ಬೇಡಿ ಸರ್, ಪ್ಲೀಸ್ ಸರ್. ನನ್ನೂ ಅಷ್ಟೇ. ಈ ರಾಕ್ಷಸನ್ ಜೊತೆ ಇರಿಸ್ಬೇಡಿ, ನನಗ್ ಚೇಳ್ ಕಚ್ದಾಗತ್ತೆ. ಹೋಗಲೇ ಕೋತಿ. ಹೋಗೋ ನಾಯಿ. ಗೂಬೆ. ಕತ್ತೆ. ಕಪ್ಪೆ. ಹೋಗಲೇ ಬಾಯ್ಬಡ್ಕೆ. ಹೋಗಲು ಲೋಫರ್. ಲೋಫರ? ನೀನ್ ಲೋಫರ್, ನಿಮ್ಮ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನಿಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿದೀವಿ. ಏನಾದ್ರೂ ನಕಲ ಮಾಡಿದ್ರೆ ನಿಮ್ಮ ಹೆಣ ಬೀಳುತ್ತೆ. ಹಲೋ, ಬಶೀರ್ ಬಾಯ್, ನಿನ್ ಮಗ ನನ್ನ ಹತ್ರ ಇದ್ದಾನೆ. ಬಶೀರ್, ನಿನಗೆ 2ನೇ ಸಾರಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ನ ತಮ್ಮನ್ ಬಿಟ್ಬಿಡು. ಐ ಆಮ್ ವಾರ್ನಿಂಗ್ ಯು. ನನ್ನ ಮಗನಿಗೆ ಏನಾದ್ರೂ ಆದ್ರೆ ಇನ್ನೂ ಏನೂ ಆಗಿಲ್ಲ. ನಾನು ಹೇಳ್ದಂಗ್ ನೀನ್ ಮಾಡದೆ ಹೋದ್ರೆ ನಿನ್ ಮಗನ ಹೆಣ ನೋಡ್ಬೇಕಾಗುತ್ತೆ. ತಗೋ ನಿಮ್ಮಪ್ಪ ಮಾತಾಡು. ಹಲೋ ವಿಜಯ್. ಹಾಯ್ ಡ್ಯಾಡ್, ಹೇಗಿದ್ದೀರಾ? ಕಾಫಿ ಆಯ್ತಾ? ಡ್ಯಾಡ್, ಮೋಸ್ಟ್ಲಿ ಇನ್ನೊಂದ್ 2-3 ದಿವಸ ನಾನು ಬರಕ್ಕಾಗಲ್ಲ ಅನ್ಸುತ್ತೆ. ಅಲ್ಲಿ ತನಕ ನಿಮ್ಮ ಅಮ್ಮನ ಜೊತೆ ಚೆಸ್ ಆಡ್ತೀರಿ. ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಿನ್ಗೇನು ಆಗಲ್ಲ ಮಗನೇ, ನೀನ್ ಭಯ ಪಡ್ಬೇಡ. ಐ ಆಮ್ ದೇರ್ ಫಾರ್ ಯು. ನನಗೇನಾದ್ರೂ ಪರವಾಗಿಲ್ಲ ಡ್ಯಾಡ್, ಆದ್ರೆ ಇವನ್ ತಮ್ಮನ್ ಮಾತ್ರ ಬಿಡ್ಬೇಡಿ. ವಿಜಯ್, ಮೈ ಡಿಯರ್ ಆಫೀಸರ್ಸ್, ಇವತ್ತಿನ ಎಮರ್ಜೆನ್ಸಿ ಮೀಟಿಂಗಿನ ಉದ್ದೇಶ ಇಷ್ಟೇ. 24 ಗಂಟೆ ಒಳಗಡೆ ಇಕ್ಬಾಲ್ನ ರಿಲೀಸ್ ಮಾಡದೆ ಹೋದ್ರೆ ಕಿಡ್ನಾಪ್ ಮಾಡಿರೋ ನಮ್ಮ ಎಸಿಪಿ ಮಗ ವಿಜಯ್ ಕುಮಾರ್ನ ಹಾಗೂ ಸುರೇಶ್ ಮಗಳು ನಂದಿನಿನ ಜೀವ ಸಹಿತ ಉಳಿಸೋದಿಲ್ಲ ಅಂತ ಬಶೀರ್ ಬೆದರಿಕೆ ಹಾಕಿದ್ದಾನೆ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಚಾಲೆಂಜ್. ಸೊ ಇದನ್ನ ನಾವು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್, ಬೇರೆ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಸರ್. ಇಟ್ಸ್ ವೇಸ್ಟ್ ಆಫ್ ಟೈಮ್. ಇಕ್ಬಾಲ್ನ ರಿಲೀಸ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸರ್, ಆ ಇಕ್ಬಾಲ್ನ ರಿಲೀಸ್ ಮಾಡಿ ಆ ಮಕ್ಕಳನ್ನ ಕಾಪಾಡೋದು ನಮ್ ಕರ್ತವ್ಯ ಸರ್. ಆ ಬಶೀರ್ನ ನಾವು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಸರ್. ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ನಾಳೆ ನಿಮ್ಮ ಮಕ್ಕಳನ್ನ, ಕಮಿಷನರ್ ಮಕ್ಕಳನ್ನ, ಸಿಎಂ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾರೆ. ಆವಾಗ್ಲೂ ಬಿಟ್ಬಿಡ್ತೀವಿ. ಪುನಃ ಸಿಎಂ ನೋ, PM ನೋ ಕಿಡ್ನಾಪ್ ಮಾಡ್ತಾರೆ. ಆವಾಗ್ಲೂ ಬಿಟ್ಬಿಡ್ತೀವಿ. ಎಷ್ಟು ದಿನ ಅಂತ ಹೀಗೆ ಮಾಡ್ತೀರಾ ಸರ್? ಇಕ್ಬಾಲ್ ಅಂತ ಟೆರರಿಸ್ಟ್ ನ ಬಿಡ್ಬೇಕು ಅನ್ನೋ ನಿರ್ಧಾರ ನಮ್ ಡಿಪಾರ್ಟ್ಮೆಂಟೇ ತಲೆ ತಗ್ಸುವಂತ ವಿಷಯ ಸರ್. ಇಕ್ಬಾಲ್ನ ಅರೆಸ್ಟ್ ಮಾಡಿದ್ದು ನಾನು ಮತ್ತೆ ACP ಸುರೇಶ್ ಸರ್. ಅದಕ್ಕೆ ಬಶೀರ್ ನಮ್ಮಿಬ್ಬರು ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ದಾನೆ ಸರ್. ಸರ್, ನನ್ ಮಗ ಸತ್ರು ಪರವಾಗಿಲ್ಲ ಸರ್, ಆದ್ರೆ ಇಕ್ಬಾಲ್ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಹೌದು ಸರ್, ಅಜಯ್ ಹೇಳಿದ್ದೆ ಸರಿ. ನನಗೂ ನನ್ನ ಮಗಳು ಬೇಕಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು?
ಸರ್ ಬಶೀರ್ ಅಂತ ಟೆರರಿಸ್ಟ್ ಸಮಯದಲ್ಲಿ ನಾವು ಧೈರ್ಯವಾಗಿ ಉತ್ತರ ಕೊಡಬೇಕು. ಮುಂದೆ ಯಾವುದೇ ಟೆರರಿಸ್ಟ್ ಕಿಡ್ನಾಪ್ ಮಾಡಿದ್ರು ಅವ್ರ ಡಿಮಾಂಡ್ಸ್ಗೆ ನಾವು ಒಪ್ಕೊಳ್ಳಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಇದು ಒಳ್ಳೆ ಅವಕಾಶ. Well, we are all proud of you both. Okay, proceed. ಸರ್ ಇದ್ರ ಹಿಂದೆ ಪೊಲಿಟಿಷಿಯನ್ಸ್ ಕೈವಾಡ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ ಸರ್? ಹೇಳೋದಕ್ಕೇನು ಇಲ್ಲ. ಸರ್ ಕಿಡ್ನಾಪರ್ಸ್ ಏನಾದ್ರು ಆಗಲ್ಲ, ನಾವೇನು ಹೇಳಕ್ಕಾಗಲ್ಲ. ಅರ್ಥ ನೀವು ಮಾಡ್ಕೊಳ್ಳಿ ಅರೆಸ್ಟ್ ಮಾಡಿರೋ ಟೆರರಿಸ್ಟ್ ನ ಬಿಟ್ಬಿಡ್ತೀರಾ ಪ್ಲೀಸ್. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ Say something, please. ಹೇಳಿ ಸರ್. ಜನರಿಗೆ ಏನು ಉತ್ತರ ಏನಿದು ಕಾಣಿಸ್ತಾ ಇಲ್ವಾ ರಾಗಿ ಅಂಬ್ಲಿ? ರೀ ಸ್ವಾಮಿ, ನೀವ್ ನನ್ನ ಕಿಡ್ನಾಪ್ ಮಾಡಿದ್ದೀರಾ. ನಾನು ನಿಮ್ ಗೆಸ್ಟ್ ಕಣ್ರಿ. ನನಗೆ ಒಂದು ಚಿಕನ್ ಬರ್ಗರ್, ಒಂದು ಫ್ರೆಂಚ್ ಫ್ರೈಸು, ಹಾಗೆ ಒಂದು ಮಿಲ್ಕ್ ಶೇಕ್ ಕೂಡ. ಇದನ್ನ ಈ ಮೆಂಟ್ಲು ಕೊಡಿ. ನಾನ್ ಯಾಕೋ ಮೆಂಟ್ಲು? ನೀನ್ ಮೆಂಟ್ಲು, ನಿನ್ ತಾತ ಮೆಂಟ್ಲು. ಏಯ್, ನನ್ ಬಗ್ಗೆ ಬೇಕಾದ್ರೆ ಮಾತಾಡ್ಕೋ. ತಾತ ಗೀತ ಅಂದ್ರೆ ಏನೋ ಮಾಡ್ತ್ಯಾ? क्या हो रहा है इधर? ಏನು ನೀನ್ ನಿಮ್ಮ ಅಪ್ಪನ್ ಕೊಟ್ಟಿದ್ಯಾ ಇಲ್ಲ ಅವನೇ ನಿಂಗೆ ಕೊಟ್ಟಿದಾನ? ನಿನ್ನನ್ ಸಾಯಿಸು ಅಂತಿದ್ದಾನೆ. ನೀನ್ ಸತ್ರು ಪರವಾಗಿಲ್ವಂತೆ, ನನ್ ತಮ್ಮನ್ ಬಿಡಲ್ವಂತೆ. ನೋಡ್ದೇನೆ ನಮ್ಮಪ್ಪ ಎಷ್ಟು ಗ್ರೇಟ್ ಅಂತ ಮನುಷ್ಯನ್ಗೆ ನಿನ್ನಂತ ಬಜಾರಿ ಸೊಸೆಯಾಗಿ ಬರದ. ಲೈಫಲ್ಲಿ ಅಷ್ಟೊಂದು ಆಸೆ ಎಲ್ಲ ಇಟ್ಕೊಂಬೇಡ. ನಮ್ಮಪ್ಪ ಏನಂದ್ರು? ನೀನು ನಿಮ್ಮ ಅಪ್ಪನ್ ಕೊಟ್ಟಿಲ್ಲ ಅನ್ಸುತ್ತೆ, ಅವನು ನಿನ್ನನ್ ಸಾಯಿಸು ಅಂದ. ಕೇಳಿದ್ಯಾ ನಮ್ಮಪ್ಪ ಎಷ್ಟು ಸಿನ್ಸಿಯರ್ ಅಂತ? ಅಂಥವ್ರಿಗೆ ನಿನ್ನಂಥ ವೇಸ್ಟ್ ಬಾಡಿ ಅಳಿ ಆಗೋದಾ? ಯಾರ ಇವರಲ್ಲ? ಅವ್ರು ನೋಡಿದ್ರೆ ಹಾಗೆ, ಇವ್ರು ನೋಡಿದ್ರೆ ಹೀಗೆ. ನನ್ನ ಹೆಸರು ಕೇಳಿದ್ರೆ ಇಡೀ ಸ್ಟೇಟ್ ನಡಗುತ್ತೆ. ಇವ್ರು ನನಗೆ ಭಯನೇ ಪಡ್ತಾ ಇಲ್ಲ. ಬಶೀರ್ ಬಾಯ್, ಕ್ವೆಶ್ಚನ್ ಪೇಪರ್ಸ್ಗೋಸ್ಕರ ಈ ತರ ಕಿಡ್ನಾಪ್ಗಳನ್ನ ನಾನು ಬಹಳಷ್ಟು ಮಾಡಿದ್ದೀನಿ. ಆದ್ರೆ ನೀವ್ ನನ್ನ ಕಿಡ್ನಾಪ್ ಮಾಡಿರೋದು ನಂಗೊಂಥರ ಥ್ರಿಲ್ಲಿಂಗ್ ಆಗಿದೆ. ಥ್ಯಾಂಕ್ಸ್. ಹಾ, ಬಾಯ್. ಯಾ ಆ ಹುಡುಗನಿಗೆ ಊಟಕ್ಕೆ ಮಾಂಸನೇ ಬೇಕಂತೆ ಬಾಯ್. ತಂದು ಕೊಡ್ತೀಯಾ? ಹಠ ಮಾಡ್ತಿದ್ದಾನೆ ಬಾಯ್. ನಾಳೆ ನನ್ನ ಮಾಂಸನೇ ಕೇಳ್ತಾನೆ, ಕೊಡ್ತೀಯಾ? ಇಷ್ಟೊಂದು ಜನ ಇದ್ದೀರಾ, ಕೈಯಲ್ಲಿ ಗನ್ನಿದೆ, ಆದ್ರೂ ಅವ್ರು ಭಯ ಪಡ್ತಾ ಇಲ್ಲ. ಅಬೇ ಸಲೀಂ, ಹೋಗು, ಆ ಹುಡುಗಿನ ಬೆತ್ತಲೆ ಮಾಡಿ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸು. ಹೇಗೆ ಬಾಯ್? ಆ ACP ಎಷ್ಟೇ ಸಿನ್ಸಿಯರ್ ಆಫೀಸರ್ ಆಗಿದ್ರು ಅವನೊಂದು ಹುಡುಗಿ ತಂದೆನೆ. ಯಾವ ತಂದೆ ಆಗ್ಲಿ ಮಗಳ್ ಡೆಡ್ ಬಾಡಿ ನೋಡ್ತಾನೆ ಹೊರತು ನೇಕೆಡ್ ಬಾಡಿ ನೋಡಲ್ಲ. ಅದರಲ್ಲೂ ಬೇರೆಯವರು ಅದನ್ನ ನೋಡಿದ್ರೆ ಅವನು ಉಸಿರೇ ನಿಂತೋಗುತ್ತೆ. ನಿಮ್ಮಿಷ್ಟ ಬಂದಾಗ ಶೂಟ್ ಮಾಡಿ, ಆದ್ರೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಜಾವ್. ಸರಿ ಬಾಯ್. ಓಹೋ, ಏನ್ ಸರ್ ಶೂಟಿಂಗಾ? ಹೋಗು. ನಾನಿರೋಗಕ್ ರೆಡಿ, ಆದ್ರೆ ಈ ಮುದೆ ಬೇರೆನಾದ್ರೆ ನಾನು ಆಕ್ಟ್ ಮಾಡಲ್ಲ. ಏಯ್ ಗುಲ್ಡು, ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ? ಆಕ್ಟ್ ಮಾಡ್ತಾನಂತೆ, ಆಕ್ಟು. ಮೈಕೈ ಎಲ್ಲ ಅಲರ್ಜಿ ಸರ್. ಈ ಬಾಡಿಯಲ್ಲಿ ಏನ್ ರೋಗ ಇದೆಯೋ ಏನೋ. ಏಯ್, ಯಾವ್ದು ರೋಗ ಅಂತ ಹೇಳ್ತಾ ಇದ್ಯಾ? ಎಲ್ಲಿದ್ರೆ ಕರ್ಕೊಂಡು ಹೋಗ್ತಾ ಇದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಪೀಡೆ ತಲುಪ್ತು, ಈಗ ಈ ರೂಮ್ ಫುಲ್ ನಂದೆ. ಪ್ಲೀಸ್ ನಾನೇನೋ ಮಾಡ್ಬೇಡಿ, ಕೈ ಹೋಗಿದ್ದೀನಿ ಪ್ಲೀಸ್. ಪ್ಲೀಸ್ ವಿಜಯ್, ಸೇವ್ ಮೀ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ.
ಥ್ಯಾಂಕ್ಸ್ ವಿಜಯ್, ಯಾಕೆ? ನನ್ನ ಸೇವ್ ಮಾಡಿದ್ದಕ್ಕೆ. ನಿನ್ನ ಯಾಕೆ ಸೇವ್ ಮಾಡಿದೆ ಗೊತ್ತಾ? ಗೊತ್ತು. ಹೇಳು ನೋಡೋಣ. ನಾನ್ ನಿನ್ನ ಕೈ ಮುಗಿದ್ ಕೇಳ್ಕೊಂಡಲ್ಲ, ಅದಕ್ಕೆ. ಅದಕ್ಕಲ್ಲ. ಮತ್ತೆ? ನಾನು ನಿನ್ನ ಸೇವ್ ಮಾಡದೆ ಹೋಗಿದ್ರೆ ಅವ್ರು ನಿನ್ನ ಬೆತ್ತಲೆ ಮಾಡಿರೋರು. ನಿನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ನಂಗೆ ಅಸಹ್ಯ ಆಗುತ್ತೆ. ಇನ್ನು ಬಟ್ಟೆ ಇಲ್ದೇನಾ? ನೆನ್ಸ್ಕೊಳಕ್ಕೂ ಕಷ್ಟನೇ. ನೋಡು, ನಿನ್ನ ನಾನೇ ಅಲ್ಲ, ಯಾವ ಗಂಡಸು ನಿನ್ನ ಬರಿ ಮೇಲೆ ನೋಡಿದ್ರು ಇಡೀ ಹೆಂಗಸರ ಜಾತಿ ಮೇಲೆ ಅಸಹ್ಯ ಉಟ್ಕೊಂಡ್ಬಿಡುತ್ತೆ. ಅಂತ ಅನಾಹುತ ನನಗ್ ಬರ್ಬಾರ್ದು ನೋಡು, ಅದಕ್ಕೆ ನಿನ್ನ ಸೇವ್ ಮಾಡ್ದೆ. ನೋಡು, ಜಾಸ್ತಿ ಮಾತ್ಬೇಡ. ನಿನ್ನ ಇಲ್ಲಿ ತನಕ ಕರ್ಕೊಂಬಂದಿರತ್ತೆ ದೊಡ್ಡ ವಿಷಯ. ಇನ್ಮೇಲೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನಿನ್ ಕೈ ಮುಗಿತೀನಿ. ಇನ್ಮೇಲೆ ನಿನ್ ಕೆಟ್ಟ ಮುಖನ ನನಗೆ ಯಾವತ್ತೂ ತೋರಿಸ್ಬೇಡ. ನಾಚಿಕೆ ಆಗ್ಬೇಕು ನಿಮ್ಗೆ. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಈ ಕಾಡಿಂದ ಅವ್ರ ಹೊರಗಡೆ ಹೋಗೋದಿಕ್ಕೆ ಇರೋದು ಎರಡೇ ದಾರಿ. ಅದನ್ನ ಬ್ಲಾಕ್ ಮಾಡಿ. ಅಲಿ, ನೀನ್ ನಾರ್ತ್ ಸೈಡ್ ಅಲ್ಲಿ ಇರು. ಸರಿ ಬಾಯ್. ಸಲೀಂ, ನೀನ್ ಸೌತ್ ನಲ್ಲಿ ಇರು. ಓಕೆ ಬಾಯ್. ನೀವು ಅವ್ರನ್ನ ಚೇಸ್ ಮಾಡಿ, ಎಲ್ಲೇ ಇದ್ರು ಬಿಡಬೇಡಿ. ಯಾವುದೇ ಕಾರಣಕ್ಕೂ ಅವ್ರ ಈ ಕಾಡಿಂದ ತಪ್ಪಿಸ್ಕೊಂಡು ಆಚೆ ಹೋಗ್ಬಾರ್ದು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿವರ್ಯನೇ. ನೀನಾ? ನಾನೇ. ಮೊದ್ಲೇ ಹೇಳಿಲ್ಲ ನಿಂಗ್ ಮುಖ ತೋರಿಸ್ಬೇಡ ಅಂತ. ಮತ್ತೆ ಆ ಕುಚ್ಚನ ಈ ತರ ಹಿಂದೆ ಬರ್ತಾ ಇದ್ಯಾ? ಒಬ್ಳೇ ಬೇರೆ, ತುಂಬಾ ಭಯ ಆಗ್ತಿತ್ತು. ಭಯನಾ? ನಿನ್ನ ನೋಡಿ ಕಾಡ್ ಪ್ರಾಣಿಗಳು ಹೆದರ್ಕೊಬೇಕು, ನಿನಗೆ ಯಾಕೆ ಭಯ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಕಾಡಿಂದ ಆಚೆ ಹೋಗೋವರೆಗೂ ನಿನ್ ಜೊತೆಲೇ ಇರ್ತೀನಿ. ನೋ, ದಟ್ಸ್ ಇಂಪಾಸಿಬಲ್. ಪ್ಲೀಸ್ ವಿಜಯ್, ಇಲ್ಲಿಂದ ಹೇಗ್ ಹೋಗ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ನನ್ಗೇನ್ ಮಹಾ ಗೊತ್ತು. ಇಬ್ರು ಸೇರಿ ದಾರಿ ಹುಡ್ಕಣ. ನಿನ್ ಜೊತೆ ಮಂಟಪದಲ್ಲಿ ಹೆಜ್ಜೆ ಇಡಕ್ಕೆ ರೆಡಿ ಇಲ್ಲ, ಇನ್ನಿಡೀ ಕಾಡೆಲ್ಲ ಸುತ್ತಾಡ್ತೀನಾ? ಒಂಟಿ ಹೆಣ್ಣನ್ನ ಕಾಡಲ್ ಬಿಟ್ಟು ಹೋಗೋದು ನ್ಯಾಯನಾ? ಏನ ನೀನು ಹೆಣ್ಣ? ಅದು ಕಾಡಲ್ ಗೊತ್ತಾಯ್ತಾ? ಕಾಲೇಜಲ್ಲಿ ಗೊತ್ತಾಗ್ಲಿಲ್ವಾ? ಎಗರಾಡ್ತಿದ್ದೆ. ಸಾರಿ, ಇನ್ ಯಾವತ್ತೂ ನಿಂಗೇನು ಅನ್ನಲ್ಲ. ಓಕೆ, ನಿನ್ನ ಕಾಡಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ, ಬಟ್ ಆನ್ ಒನ್ ಕಂಡೀಷನ್. ಏನು?
ಸಿಟಿಗೆ ಹೋಗ್ತಾ ಇದ್ದಂಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ, ಅಂಕಲ್, ಋತಿಕ್ ರೋಷನ್ ತರ ಇರೋ ನಿಮ್ ಮಗನ್ಗೆ ಸೌತ್ ಆಫ್ರಿಕಾ ಚಿಂಪಾಂಜಿ ತರ ಇರೋ ನಾನು ಸೆಟ್ ಆಗಲ್ಲ, ಯಾರಾದ್ರೂ ಪ್ರಿಯಾಂಕಾ ಚೋಪ್ರಾ ತರ ಇರೋ ಹುಡುಗಿನ ತಂದು ಮದ್ವೆ ಮಾಡಿ ಅಂತ ಹೇಳಿ ನೀನು ನನ್ ಸವಾಸಕ್ಕೆ ಬರ್ಬಾರ್ದು, ನನ್ನ ಮದ್ವೆ ಆಗಕ್ ಒಪ್ಕೋಬಾರ್ದು. ಓ, ಇನ್ನು ಜಾಸ್ತಿನೇ ಹೇಳ್ತೀನಿ. ನಿನ್ನಂತ ಲೂಸನ್ ಯಾರು ಮದ್ವೆ ಆಗ್ತಾರೆ? ಏಯ್, ಏನ್ ಗೊಣಗ್ತಾ ಇದ್ಯಾ? ಏನಿಲ್ಲಪ್ಪ. ಅದು ಹಾಗಾದ್ರೆ ಸೈಲೆಂಟ್ ಆಗಿ ನನ್ನ ಗೊರಿಲ್ಲಾ ತರ ಫಾಲೋ ಮಾಡು. ಅಂದ್ರೆ ನೀನು ದೊಡ್ಡ ಗೋರಿಲ್ಲ ತರ ಮುಂದೆ ಹೋಗ್ತ್ಯಾ? ಅಯ್ಯೋ ನಿನ್ನ ಈ ಕೊಲೆಸ್ಟ್ರಾಲೇ ಬೇಡ ಅನ್ನೋದು. ಜಾಸ್ತಿ ಮಾತಾಡ್ದೆ ಕಾಡ್ ಪ್ರಾಣಿಗಳ ಜೊತೆ ಜೀವನ ಮಾಡ್ಬೇಕಾಗುತ್ತೆ. ಬಾಯಿ ಮುಚ್ಕೊಂಡ್ ಬಾ.